ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚಕ್ಲಿಯನ್ನು ಮಾಡ್ತಕ್ಕಂಥದ್ದು ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದೇ ದಿನನೇ ನಾವು ಹಪ್ಪಳವನ್ನು ಸಹ ಮಾಡಿದ್ದಿದ್ದು, ಹೇಗೂ ಬಿಸಿಲಿತ್ತಲ್ವ. ಸೊ ನಾವು ಯಾವ ರೀತಿಯಾಗಿ ಹಪ್ಪಳವನ್ನು ಮಾಡ್ತೀವಿ, ಅದಕ್ಕೆ ಏನೇನು ರೀತಿಯಾದಂತಹ ಮಸಾಲೆಯನ್ನು ಸೇರಿಸ್ಕೊಳ್ತೀನಿ ಅಂತಕ್ಕಂಥದ್ದನ್ನು ಈ ಒಂದು ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 4 kg ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆರಳಲ್ಲಿ ಒಣಗಿಸ್ಕೊಂಡಿದ್ದಾರೆ. ಅದಕ್ಕೆ 1 kg ಉದ್ದಿನ ಕಾಳನ್ನು ಹಾಕೊಂಡಿದ್ದಾರೆ. ಉದ್ದಿನ ಬೇಳೆ ಬೇಕಂದ್ರೂ ಸಹ ಹಾಕೋಬೋದು. ಹಾಗೆ 1/4 kg ಹೆಸರು ಬೇಳೆ ಮತ್ತು 1/4 kg ಕಡಲೆಬೇಳೆಯನ್ನು ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸ್ವಲ್ಪ ಖಾರಕ್ಕೆ ಅಂತ ಮೆಣಸಿ ಹಣ್ಣನ್ನು ಸಹ ಹಾಕೊಂಡಿದ್ದಾರೆ. ಇಲ್ಲಿ ಮಸಾಲೆಗೆ ಏನೇನು ಅಂತೇಳಿ ತೋರಿಸ್ತಾ ಇದ್ದೀನಿ. 2 ಈರುಳ್ಳಿ ತಗೊಂಡಿದ್ದಾರೆ, 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದಾರೆ, 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದಾರೆ. ಮತ್ತಿದು ನರಳೆ ಅಂತ ಕರೀತಾರೆ ನಮ್ಮೂರುಗಳ ಕಡೆ. ನಿಮ್ಮೂರುಗಳ ಕಡೆ ಏನು ಕರೀತಾರೋ ಗೊತ್ತಿಲ್ಲ, ಇದು ಬಳ್ಳಿಯಲ್ಲಿ ಸಿಗುತ್ತೆ. ಪ್ರತಿಯೊಂದನ್ನು ಸಹ ಒಂದೊಂದು ಮುಷ್ಟಿಯಷ್ಟು ತಗೊಂಡಿದ್ದಾರೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೂ ಮೊದಲೇ ಮತ್ತೆ ಇನ್ನೂ 1 kg ಅಕ್ಕಿಯನ್ನು ತಗೊಂಡು ಅದನ್ನು ಈ ರೀತಿಯಾಗಿ ನಾವು ದೋಸೆ ಹಿಟ್ಟನ್ನು ರುಬ್ತೀವಲ್ವ, ಆ ರೀತಿಯಾಗಿ ಇದನ್ನು ಸಹ ಏನು ಮಾಡಿದ್ದಾರೆ, ಚೆನ್ನಾಗಿ ಒಂದು ಕಡೆ ರುಬ್ಬಿಟ್ಕೊಂಡಿದ್ದಾರೆ. ಈ ಅಕ್ಕಿಯನ್ನು ಒಂದು 3 ದಿನಗಳ ಕಾಲ ಏನು ಮಾಡಿರ್ತಾರೆ, ಅವರು ನೆನೆಸಿರ್ತಾರೆ. ಸೇಮ್ ಅದೇ ಮಿಕ್ಸಿ ಜಾರಿಗೆ ನಾವು ಇಟ್ಕೊಂಡಿದ್ದಂಥ ಮಸಾಲೆಯನ್ನು ಸಹ ಏನು ಮಾಡ್ತಾ ಇದ್ದಾರೆ, ರುಬ್ಕೊಳ್ತಾ ಇದ್ದಾರೆ. ಸೊ ರುಬ್ಬಿಟ್ಟು ಅಕ್ಕಿ ರುಬ್ಬಿದ್ದು ಮತ್ತು ಈ ಮಸಾಲೆ ರುಬ್ಬಿದ್ದು ಎರಡನ್ನೂ ಸಹ ಏನು ಮಾಡ್ತಾರೆ, ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಕಲಸಿ ಇಟ್ಕೊಳ್ತಾರೆ. ಇವಾಗ ಹೊರಗಡೆ ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದಾರೆ. ಸೊ ನಾವು 4 kg ಅಕ್ಕಿಯನ್ನು ತಗೊಂಡಿದ್ದೀವಲ್ವ, ಇದರಲ್ಲಿ 2 times ಮಾಡ್ಕೊಳ್ತಾರೆ. ಇದು ಸ್ವಲ್ಪ ಜಾಸ್ತಿ 2 kg ಹಿಟ್ಟನ್ನು ಒಂದೇ ಟೈಮ್ ಹಾಕೊಂಡು ಮಾಡ್ತಕ್ಕಂಥದ್ದು ಪ್ರಾಕ್ಟೀಸ್ ಇರ್ತಕ್ಕಂಥವ್ರು ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ಟೈಮ್ ಮಾಡ್ತಾ ಇರ್ತಕ್ಕಂಥವ್ರು ಸೇಮ್ ಹಪ್ಪಳದ ಹಿಟ್ಟು ಏನಿದೆ ಅದನ್ನು ಮಾಡಿ ರೆಡಿ ಮಾಡಿ ಹಿಟ್ಟನ್ನು ಇಟ್ಕೊಂಡ್ರೆ ಸ್ವಲ್ಪ ನಾವು ಮುದ್ದೆಯನ್ನು ಮಾಡ್ಕೊಳ್ತೀವಲ್ವ, ಆ ರೀತಿಯಾಗಿ ಸ್ವಲ್ಪ ಮಾಡ್ಕೋಬೋದು. ಮತ್ತು ಈ ಒಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಿ ಮಾಡ್ಕೋಬೋದು. ಬಟ್ ಸ್ಟೌವಲ್ಲಿ, ಗ್ಯಾಸ್ ಸ್ಟೌವಲ್ಲೆಲ್ಲ ಮಾಡುವಾಗ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ಹಪ್ಪಳ ಹಿಟ್ಟು ಸರಿಯಾಗಿ ಬೇಯೋದು ಇಲ್ಲ, ಮತ್ತು ಅದು ಒಡೆದಂಗೆ ಆಗ್ಬಿಡುತ್ತೆ, ಹಪ್ಪಳ ಸರಿಯಾಗಿ ಬರೋದು ಇಲ್ಲ. ಸೊ ಹಾಗಾಗಿ ಹೊರಗಡೆ ಈ ಥರ ಮಾಡೋದಿದ್ರೆ ಒಲೆಯಲ್ಲಾದರೆ ಜಾಸ್ತಿ ಮಾಡ್ಕೋಬೋದು. ಬಟ್ ಸ್ಟವ್ ಮೇಲೆ ಮಾಡೋದಿದ್ರೆ ಸ್ವಲ್ಪನೇ ಮಾಡ್ಕೋಬೇಕಾಗುತ್ತೆ. ಇವಾಗ ನೀರು ಚೆನ್ನಾಗಿ ಕುದಿ ಬಂದಿತ್ತು. ಕುದಿ ಬಂದಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಅದರಲ್ಲಿ ಅರ್ಧ ಭಾಗದಷ್ಟು ನಾವು ಏನು ಮಾಡಿದ್ದೀವಿ, ಇದಕ್ಕೆ ಸೇರಿಸ್ಕೊಂಡಿದ್ದೀವಿ. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಒಂದು 10-15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಅದು ಉಕ್ಕು ಬರುತ್ತೆ. ಚೆನ್ನಾಗಿ ಬೆಂದಾದ ನಂತರ ಉಕ್ಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಆದಾಗ ಏನು ಮಾಡಬೇಕು, ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ನಾವು ತುಂಬ ದೊಡ್ಡ ಪಾತ್ರೆ ಇಟ್ಬಿಟ್ಟಿದ್ವಲ್ವ, ಸೊ ಹಾಗಾಗಿ ನಮ್ಮ ಅಣ್ಣನೂ ಸಹ ಇದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ನೋಡಿ, ಈ ಥರ ಉಕ್ಕು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸಮ್ಟೈಮ್ಸ್ ಅದು ಕಂಟ್ರೋಲ್ ಸಹ ಮಾಡೋಕ್ಕಾಗಲ್ಲ, ಚೆಲ್ಲೋದು ಸಹ ಹೌದು. ಕೆಳಗಡೆಯಿಂದ ತುಂಬ ಶಾಖ ಬರ್ತಾ ಇರುತ್ತಲ್ವ, ಹಬೆ ಬರ್ತಾ ಇರುತ್ತಲ್ವ, ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅದು ಚೆಲ್ಲೋಗ್ಬಿಡುತ್ತೆ. ಸೊ ಹಾಗಾಗಿನೇ ಏನು ಮಾಡ್ತಾರೆ, ಊರುಗಳಲ್ಲಿ ಅಡುಗೆ ಮನೆ ಎಲ್ಲ ತುಂಬ ಗಲೀಜಾಗ್ಬಿಡುತ್ತೆ ಅಂತ ಈ ಥರ ಔಟ್ಸೈಡಲ್ಲಿ ಮಾಡ್ಕೊಳ್ತಾರೆ. ಸೊ ಇವಾಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಏನು ಮಾಡ್ತಾರೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಉಪ್ಪನ್ನು ಸೇರಿಸ್ಕೊಂಡಾದ ನಂತರ ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ಲ, ಇದ್ರ ಜೊತೆ ಸ್ವಲ್ಪ ಈ ಹಪ್ಪಳದ ಹಿಟ್ಟನ್ನು ಸಹ ಸೇರಿಸ್ಕೊಂಡು ಅದನ್ನು ಸಹ ಕಲಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆನೇ ಸೇರಿಸಿ ಚೆನ್ನಾಗಿ ಮುದ್ದೆ ಥರ ಚೆನ್ನಾಗಿ ಹೊಂದಿಸ್ಕೊಳ್ತಾ ಇರಬೇಕು. ಸೊ ಇದಕ್ಕೆ ಜಾಸ್ತಿ ಮಾಡೋದಿದ್ರೆ ಇಬ್ಬಿಬ್ಬರೇ ಹಾಕಬೇಕು. ಯಾಕಂದರೆ ಒಬ್ಬರು ಈ ರೀತಿ ಹಿಟ್ಟನ್ನು ಹಾಕ್ಕೊಡ್ತಾ ಇದ್ದರೆ ಇನ್ನೊಬ್ಬರು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಆ ಥರ ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಾಡುವಾಗ ಒಂದು ಸ್ವಲ್ಪ ಎಡವಟ್ಟಾದರೂ ಸಹ ಏನಾಗುತ್ತದು ಹಪ್ಪಳ ಎಲ್ಲ ನೆಕ್ಸ್ಟ್ ಮಾಡಿದಾಗ ಎಲ್ಲ ಒಡೆದೋಗುತ್ತೆ. ಯಾವ ಹಪ್ಪಳನೂ ಸಹ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಹುರಿನೂ ಚೆನ್ನಾಗಿರಬೇಕು, ಬೆಂಕಿನೂ ಚೆನ್ನಾಗಿ ತಾಗ್ತಾ ಇರಬೇಕು. ಮತ್ತು ಅದನ್ನು ನೀಟಾಗಿ ಮಿಕ್ಸು ಸಹ ಏನು ಮಾಡಬೇಕು, ಮಾಡ್ತಾ ಇರಬೇಕು. ಇವಾಗ ನಾವು ಮುದ್ದೆಯನ್ನು ಎಷ್ಟು ಅದಕ್ಕೆ ಮಾಡ್ತೀವೋ ಅಷ್ಟೇ ಅದಕ್ಕೆ, ಅಂದರೆ ತುಂಬ ತೆಳುವಾಗಿ ಮುದ್ದೆ ಮಾಡ್ಕೊಳ್ಳೋರು ಸಹ ಇರ್ತಾರೆ. ಸೊ ಆ ಥರದ್ದೇನು ಬೇಡ. ನಾವು ಮುದ್ದೆ ಒಂದು ಅದಕ್ಕೆ ಎಷ್ಟು ಈ ಹಪ್ಪಳವನ್ನು ಕಟ್ಟಿದುವಾಗ ಉಂಡೆಗಳನ್ನು ಮಾಡಿದಾಗ ಉಂಡೆಗಳು ಬರಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲವನ್ನು ಗಂಟಿಲ್ದಿರೋ ಥರ ಚೆನ್ನಾಗಿ ಹೊಂದಿಸಿದ್ದು ಆಯಿತು. ಇವಾಗ ಅದ್ರ ಜೊತೆ ಸ್ವಲ್ಪ ಎಳ್ಳು ಮತ್ತು ಜೀರಿಗೆಯನ್ನು ಸಹ ಇವಾಗ ಸೇರಿಸ್ಕೊಳ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ
ಎಲ್ಲವನ್ನ ಸಹ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಇದನ್ನ ಒಂದು 10 ನಿಮಿಷಗಳ ಕಾಲ ಅಷ್ಟಾದ್ರೂ ಸಹ ಅದನ್ನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಜಾಸ್ತಿ ಹಿಟ್ಟಾಗಿರೋದ್ರಿಂದ ಒಬ್ಬರ ಹತ್ರನೇ ಅದನ್ನ ಹೊಂದ್ಸಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ಎಲ್ಲರೂ ಸ್ವಲ್ಪ ಸೇರಿಕೊಂಡು ಸರ್ಕಸ್ ಮಾಡಿಕೊಂಡು ಹೊಂದಿಸ್ತಾ ಇದ್ದೀವಿ. ಚೆನ್ನಾಗಿ ಹೊಂದಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತದು ಚೆನ್ನಾಗಿ ಬೇಯೋದಿಲ್ಲ. ಇಲ್ಲಾಂದರೆ ಇಷ್ಟು ಟೈಮು ಮಾಡಿದ್ದೆಲ್ಲ ಈ ಪ್ರೋಸೆಸ್ ಮಾಡೋದಕ್ಕೆ 1 2 3 4 ಡೇಸ್ ಆದರೂ ತಗೊಂಡಿರುತ್ತೆ. ಸೊ ಅಕ್ಕಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ, ಹಾಗಾಗಿ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಆಗಲ್ಲ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಆಗ ಉರಿತೈತಲ್ವ ಅದನ್ನೆಲ್ಲ ಉರಿ ಎಲ್ಲ ತೆಗೆದುಬಿಟ್ರು ಬರೀ ಕೆಂಡದಲ್ಲೇ ಅದು ಬೆಂದರೆ ಸಾಕು. ಇವಾಗ ಅದು ಬೇಯೋ ಅಷ್ಟರಲ್ಲಿ ಏನು ಮಾಡಿದ್ವಿ, ನಾವು ಹಪ್ಪಳವನ್ನು ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಸನ್ನು ಸಹ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮ ಉಂಡೆ ಎಲ್ಲನೂ ಸಹ ಕಟ್ಟಿ ಕೊಡ್ತಾ ಇದ್ರು. ಸೊ ಮಕ್ಕಳು ಇರೋದ್ರಿಂದ ಸ್ವಲ್ಪ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇದೆಲ್ಲ ಒಬ್ಬರು ಉಂಡೆ ಮಾಡಿಕೊಡೋದು, ಒಬ್ಬರು ಹಪ್ಪಳ ಮಾಡೋದು ಮಾಡಿದ್ರೆ ಮಕ್ಕಳು ಸಹ ಏನು ಮಾಡ್ತಾಯಿದ್ವು, ಅದನ್ನೆಲ್ಲ ಒಣಗಾಕ್ತಕ್ಕಂಥದ್ದು ಹಂಗೆಲ್ಲ ಹೆಲ್ಪ್ ಮಾಡ್ತಾಯಿದ್ವು. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಆಯ್ತಲ್ಲ, ತುಂಬ ಬಿಸಿಲಿತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ತಂಪಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ, ಹೇಗೂ ಕರ್ಬೂಜ ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಸಹ ಜ್ಯೂಸನ್ನು ಮಾಡಿಕೊಡ್ತಾ ಇದ್ದೆ. ಎಲ್ಲರೂ ಸಹ ಕುಡಿದ್ಬಿಟ್ಟು, ಇದೇ ಬೆಳಗ್ಗೆಯಿಂದ ಬರೀ ಇದೇ ಆಗಿದ್ದರಿಂದ ಮಧ್ಯಾಹ್ನ ಯಾರಿಗೂ ಸಹ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಯಾರೂ ಸಹ ಊಟನೇ ಮಾಡಿಲ್ಲ. ಜಸ್ಟ್ ಅದು ಜ್ಯೂಸನ್ನೆಲ್ಲ ಕುಡಿದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ವು. ಮಕ್ಕಳಿಗೇನೋ ಒಂಥರ ಉತ್ಸಾಹ ಇದೆಲ್ಲ ಮಾಡೋದಕ್ಕೆ, ತುಂಬ ಖುಷಿ ಇರುತ್ತೆ. ಇದು ಬ್ಯಾಂಗ್ಳೂರಲ್ಲಿ ಬರೀ ಹೋಗೋದು ಬರೋದು, ಸ್ಕೂಲಿಗೆ ಹೋಗೋದು ಬರೋದು ಅಷ್ಟೇ ಇರುತ್ತಲ್ವ. ಸೊ ಇಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಇಷ್ಟಪಟ್ಕೊಂಡು ಮಾಡ್ತಾರೆ. ಸೊ ಅವ್ರು ಓಡಾಡ್ಕೊಂಡು ಮಾಡ್ತಾಯಿದ್ರೆ ನಮಗೂ ಸಹ ಹೆಲ್ಪ್ ಆಗ್ತಾ ಇರುತ್ತಲ್ಲ. ಸೊ ಇವತ್ತು ಪೂರ್ತಿ ಅದನ್ನೆಲ್ಲ ಹಪ್ಪಳವನ್ನೆಲ್ಲ ಮಾಡಿ ಅದನ್ನೆಲ್ಲ ಒಣಗಿಸಿದ್ದೇ ಆಯಿತು. ಇವಾಗ ನಾವು ಒಂದು 4 kg ಅಷ್ಟು ಹಿಟ್ಟನ್ನು ತಗೊಂಡಿದ್ವಿ ಅಲ್ವಾ, ಇದರಲ್ಲಿ ನಮಗೆ 500 to 600 ತನಕನೂ ಹಪ್ಪಳ ಆಯಿತು. ನಾವು ಸ್ವಲ್ಪ ದೊಡ್ಡದಾಗೆ ಹಪ್ಪಳವನ್ನು ಮಾಡಿದ್ರಿಂದ ಅಷ್ಟಾಯಿತು. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹಪ್ಪಳವನ್ನು ಮಾಡ್ಕೊಳ್ತೀನಿ ಅಂದರೆ 1000 ತನಕನೂ ಹಪ್ಪಳಗಳನ್ನು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು 800 ಅಷ್ಟಾದ್ರೂ ಹಪ್ಪಳಗಳನ್ನು ಮಾಡ್ಬೋದು. ಸೊ ಮಾರ್ನಿಂಗಿಂದ ಬರೀ ಇದೇ ಕೆಲಸ ಆಗಿತ್ತಲ್ವ, ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ಹಾಗೆಯೇ ತುಂಬ ಬಿಸಿಲಿರೋದ್ರಿಂದ ಹಪ್ಪಳನೂ ಸಹ ಬೇಗನೆ ಒಣಗ್ತು ರೆಡಿ ಆಯಿತು. ಸೊ ಎಲ್ಲವನ್ನ ಸಹ ತೆಗೆದು ಇಟ್ಬಿಟ್ಟು ಮನೆಯೆಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ವಿ. ಅಮ್ಮ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ರು, ಅಷ್ಟರಲ್ಲಿ ಅಣ್ಣನೂ ಸಹ ಹೊರಗಡೆ ಕ್ಲೀನ್ ಮಾಡಿಕೊಡ್ತಾ ಇದ್ರು. ಅಷ್ಟರಲ್ಲಿ ನಾನು ಸ್ನಾನವನ್ನು ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ಕೊಳ್ಳೋಣ, ಬೆಳಗ್ಗೆಯಿಂದನೂ ಸಹ ಪೂಜೆ ಮಾಡಿರಲಿಲ್ಲ ಅಂತೇಳಿ ದೀಪವನ್ನು ಹಚ್ಚೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಮನೆಯಲ್ಲಿ ಗಂಡು ಮಕ್ಕಳಿದ್ದು ಎಲ್ಪ್ ಮಾಡಿದ್ರೆ ಈ ಥರ ದೊಡ್ಡ ಪಾತ್ರೆಗಳಲ್ಲಿ ಒಟ್ಟೊಟ್ಟಿಗೆ ಮಾಡ್ಕೊಬಿಡ್ಬೋದು. ಯಾಕಂದರೆ ನಾವು ಫಸ್ಟು ಹಾಕುವಾಗ ಜೋಶಲ್ಲೇನೋ ಹಾಕ್ಬಿಟ್ವಿ, ಬಟ್ ನಮ್ಮ ಬ್ರದರ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದನ್ನೇ ಸರಿಯಾಗಿ ಹಿಟ್ಟನ್ನು ಹೊಂದ್ಸೋಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಆಗ್ಬಿಡ್ತಾ ಇತ್ತು. ಕೆಲವೊಂದು ಕಡೆ ಈ ಥರ ಬಾಯ್ಸ್ಗಳಿಗೆ ಅದೆಲ್ಲ ನೋಡಿ ಅಭ್ಯಾಸ ಇರುತ್ತೆ, ಸೊ ಹೆಲ್ಪನ್ನು ಮಾಡ್ಕೊಡ್ತಾರೆ. ಬಟ್ ಕೆಲವೊಂದು ಕಡೆ ಅಭ್ಯಾಸ ಇರೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೇನೆ ಸ್ವಲ್ಪ ಹೆಣ್ಮಕ್ಳಾದರೂ ಪರವಾಗಿಲ್ಲ, ಗಂಡು ಮಕ್ಕಳಾದರೂ ಪರವಾಗಿಲ್ಲ, ಯಾವುದೇ ಮಕ್ಕಳಾದರೂ ಪರವಾಗಿಲ್ಲ, ನಮ್ಮ ಜೊತೆಯಲ್ಲೇ ಸ್ವಲ್ಪ ಇಟ್ಕೊಂಡು ನಾವು ಕೆಲಸಗಳನ್ನು ಕಲಿಸ್ಕೊಡ್ತಾ ಇದ್ರೆ ಸೊ ಅವ್ರಿಗೆ ಕೆಲವೊಬ್ಬರಿಗೆ ಹೆಲ್ಪ್ ಮಾಡಬೇಕನ್ನೋ ಮೈಂಡ್ ಸೆಟ್ಟೇ ಇರೋದಿಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ, ಯಾಕಂದರೆ ಅಭ್ಯಾಸನೇ ಮಾಡಿರಲ್ಲ. ಸೊ ಹಾಗಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಅವ್ರಿಗೂ ಸಹ ಏನಾಗುತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ ಅಂತೇಳಿ. ಇವಾಗ ಹಪ್ಪಳ ಎಲ್ಲ ರೆಡಿ ಆಗಿತ್ತಲ್ವ, ಸೊ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಹಪ್ಪಳವನ್ನು ಮಾಡೋಣ ಅಂತೇಳಿ ಹಪ್ಪಳವನ್ನು ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟು ಸಹ ತುಂಬ ಚೆನ್ನಾಗಾಗಿತ್ತು. ನಾವು ಹಪ್ಪಳದ ಹಿಟ್ಟನ್ನು ಏನು ಬಿಡಿಸಿದ್ವಿ ಅಷ್ಟರಲ್ಲೇ ಸಹ ಮಸಾಲೆಯನ್ನು ಹಾಕ್ದಿರೂ ಸಹ ಏನು ಮಾಡ್ಬೋದು, ಹಪ್ಪಳವನ್ನು ಮಾಡ್ಬೋದು. ಬಟ್ ಮಸಾಲೆ ಎಲ್ಲವನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಏನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಏನು ಮಾಡ್ತಕ್ಕಂಥದ್ದು, ನಾವು ಈಗ ನರಳೆ ಎಲ್ಲವನ್ನು ಸೇರಿ ಮಸಾಲೆಯನ್ನು ಮಾಡ್ಕೊಂಡ್ವಲ್ವ ಆ ರೀತಿಯಾಗಿ ಮಸಾಲೆಯನ್ನು ಹಾಕೊಳ್ತಕ್ಕಂಥದ್ದು ಅಷ್ಟೇ. ಸೊ ಅದ್ರ ಜೊತೆ ಬೆಳಗ್ಗೆ ತಿಂದಿದ್ದಷ್ಟೇ, ಸಂಜೆ ತನಕ ಅಡುಗೆ ಮಾಡಿರಲಿಲ್ಲಲ್ಲ, ಎಲ್ಲರೂ ಬ್ಯುಸಿ ಇದ್ವಿ ಅಂತೇಳಿ. ಸೊ ಅರ್ಜೆಂಟಿಗೆ ರಸ ಆಗುತ್ತೆ ಅಂತೇಳಿ ಟೊಮೊಟೊ ರಸಮನ್ನು ಮಾಡಿಬಿಟ್ಟು ಎಲ್ಲರೂ ಸಹ ಸೇರಿಕೊಂಡು ಊಟನೂ ಸಹ ಮಾಡಿದ್ದು ಆಯಿತು. ಹಪ್ಪಳ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಸ್ವಲ್ಪ ಇವಾಗ ಚಳಿ ಟೈಮಲ್ಲಿ ಏನಾಗುತ್ತೆ, ಮಸಾಲೆ ಪಾಪಡೆಲ್ಲ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ಏನು ಮಾಡ್ತೀವಿ, ಹಪ್ಪಳವನ್ನು ಮಾಡುವಾಗಲೇ ಸ್ವಲ್ಪ ದೊಡ್ಡದಾಗಿ ಹಪ್ಪಳವನ್ನು ಮಾಡ್ಕೊಳ್ತೀವಿ. ಸೊ ದೊಡ್ಡದಾಗಿ ಹಪ್ಪಳವನ್ನು ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ಬೋದು, ಸ್ವಲ್ಪ ಚೆನ್ನಾಗಿ ಆ ಮಸಾಲೆ ಪಾಪಡ್ಗಳನ್ನೆಲ್ಲ ಮಾಡ್ಕೋಬಹುದು. ಮಕ್ಕಳು ಇದನ್ನೆಲ್ಲ ಸಹ ಏನು ಮಾಡ್ತಾರೆ, ಇಷ್ಟಪಟ್ಟು ತಿಂತಾರೆ. ಹಪ್ಪಳ ಮಾತ್ರ ಅಲ್ಲ, ಸಂಡಿಗೆ ಮತ್ತು ಅದರಲ್ಲೇ ಚಕ್ಲಿ, ಅಕ್ಕಿಯಲ್ಲಿ ಮಾಡ್ತಕ್ಕಂಥ ಚಕ್ಲಿ ಪ್ರತಿಯೊಂದನ್ನು
ಅದನ್ನು ಸಹ ಮಾಡ್ತಾರೆ. ಬಟ್ ಈ ಟೈಮು ನನಗೆ ಇಷ್ಟೇ ನಿಮಗೆ ತೋರ್ಸೋಕ್ಕಾಗಿದ್ದು, ಯಾಕಂದರೆ ನಾವು ಊರಲ್ಲಿ ಇಲ್ದಿರುವಾಗ ಮಾಡಿನೂ ಸಹ ಸಮ್ಟೈಮ್ಸ್ ಅಮ್ಮ ಕೊಟ್ಟು ಕಳಿಸ್ತಾರೆ. ಸೊ ಇದೆಲ್ಲವನ್ನು ಮುಗಿಸ್ಕೊಂಡು ನೈಟು ಸ್ವಲ್ಪ ಹೂವನ್ನು ತರಿಸಿದ್ರು, ಮಲ್ಲಿಗೆ ಹೂವನ್ನು ಇಷ್ಟ ಅಂತೇಳಿ ಊರಲ್ಲೆಲ್ಲ ಸಿಗುತ್ತಲ್ವ. ಸೊ ಹಾಗಾಗಿ ಅದನ್ನು ಸಹ ಹೂ ಇತ್ತು ಅಂತೇಳಿ ಕಟ್ಕೊಳ್ತಾ ಇದ್ದೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಏನು ಮಾಡ್ತಾರೆ, ಡಿಫ್ರೆಂಟಾಗಿ ಹಪ್ಪಳಗಳನ್ನು, ಅದಕ್ಕೆ ಆಗ್ತಕ್ಕಂಥ ಮಸಾಲೆಗಳನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಸೊ ನಾವು ಯಾವ ರೀತಿಯಾಗೆಲ್ಲ ಮಾಡ್ಕೊಳ್ತೀವಿ ಒಂದು ವರ್ಷಕ್ಕಾಗುವಷ್ಟು ಅನ್ನೋದನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಳೆಗಾಲ ಬಂದಾಗ ಸಾಮಾನ್ಯವಾಗಿ ಇವಾಗ ಊರುಗಳಲ್ಲಿ ಬೇರೆ ರೀತಿಯಾದಂಥ ಯಾವುದೇ ಸ್ನ್ಯಾಕ್ಸ್ಗಳನ್ನು ತಿನ್ನೋದ್ರ ಬದಲು ಈ ರೀತಿ ಹಪ್ಪಳ, ಸಂಡಿಗೆ ಇದನ್ನೆಲ್ಲ ಸಹ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಬೆಂಕಿಯಲ್ಲಿ ಸುಟ್ಕೊಂಡು ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಣ್ಣೆಗೆ ಹಾಕ್ಕೊಂಡು ತಿಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ವರ್ಷದ ಸ್ನ್ಯಾಕ್ಸ್ ಅಂತೇಳಿ ಏನು ಮಾಡ್ತಾಯಿದ್ರು, ಮಾಡಿ ಇಟ್ಕೊಳ್ತಾ ಇದ್ರು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು.